ವಿಡಿಯೋಕಾನ್ ಟವರ್ಸ್ಗಳನ್ನು ಇನ್ಸ್ಟಾಲ್ ಮಾಡ್ತಾರೆ. ಸೆಟಪ್ ಬಾಕ್ಸನ್ನು ಇವರೇ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಟಾಪ್ 5 ಆಪರೇಟರ್ಸಲ್ಲಿ ಇವರು ಒಬ್ಬರು ಆಗ್ತಾರೆ. ರಿಟೇಲ್ ಇಂಡಸ್ಟ್ರಿ ಮಾಡ್ತಾರೆ. 500ಕ್ಕಿಂತ ಹೆಚ್ಚು ಸ್ಟೋರ್ಸ್ನ ಭಾರತದಲ್ಲಿ ತೆಗಿತಾರೆ. ಭಾರತವನ್ನೇ ಕವರ್ ಮಾಡ್ತಾರೆ. ಆದರೆ ವಿಡಿಯೋಕಾನ್ ಕ್ಲೋಸ್ ಆಗೋ ಹಂತಕ್ಕೆ, ಮುಚ್ಚೋ ಹಂತಕ್ಕೆ ಬರುತ್ತೆ. ಇಷ್ಟು ದೊಡ್ಡ ಸಾಮ್ರಾಜ್ಯವನ್ನು ಕಟ್ಟಿದ ನಂತರ ಹೇಗೆ ಇವರು ಕೆಳಗೆ ಬಂದರು ಅಂತ ನೋಡೋಣ ಗೆಳೆಯರೆ. ವಿಡಿಯೋಕಾನ್ ನೆಟ್ವರ್ಕ್ ಇನ್ಫ್ರಾಸ್ಟ್ರಕ್ಚರಿಗೋಸ್ಕರ ಗ್ಲೋಬಲ್ ಟೆಲಿಕಾಂ ಜೊತೆಗೆ ಟೈಅಪ್ ಮಾಡ್ಕೊಳ್ತಾರೆ. ಭಾರತದಲ್ಲಿ ಟವರ್ಸ್ಗಳನ್ನು ಇನ್ಸ್ಟಾಲ್ ಮಾಡ್ತಾರೆ. ಇದರ ಜೊತೆಗೆ ಬ್ರ್ಯಾಂಡಿಂಗ್ ಮತ್ತು ಮಾರ್ಕೆಟಿಂಗಲ್ಲಿ ಹ್ಯಾವಿ ಇನ್ವೆಸ್ಟ್ಮೆಂಟನ್ನು ಮಾಡ್ತಾರೆ. ವರ್ಷ 2009ರಲ್ಲಿ ಟೆಲಿಕಾಂ ಸರ್ವಿಸ್ನ ಟ್ರಯಲ್ನ ಲಾಂಚ್ ಮಾಡ್ತಾರೆ. ಕೆಲವು ಸಿಟಿಗಳಲ್ಲಿ ಲಿಮಿಟೆಡ್ ಸರ್ವಿಸ್ಗಳನ್ನು ಕೊಡ್ತಾರೆ. ಹಂತವಾಗಿ ಹರಿಯಾಣ, ಪಂಜಾಬ್, ಗುಜರಾತ್, ಮಧ್ಯಪ್ರದೇಶದಲ್ಲಿ ಬೆಳೆಯುತ್ತಾ ಹೋಗುತ್ತೆ. ಇದಲ್ಲದೆ ಕಡಿಮೆ ಬೆಲೆಗೆ ಅಟ್ರಾಕ್ಟಿವ್ ಪ್ರೀಪೇಯ್ಡ್ ಆಫರ್ಸ್ಗಳನ್ನು ಕೊಡ್ತಾ ಹೋಗ್ತಾರೆ. ಇದರಿಂದ ಹೆಚ್ಚು ಸೇಲ್ ಆಗ್ತಾ ಹೋಗ್ತವೆ. ಟೆಲಿಕಾಂನ ನಂತರ ವಿಡಿಯೋಕಾನ್ DTH ಅಂದರೆ ಡೈರೆಕ್ಟ್ ಟು ಹೋಮ್ ಸರ್ವಿಸಸನ್ನು ಕೊಡ್ತಾರೆ. ವರ್ಷ 2009ರಲ್ಲಿ ಭಾರತದಲ್ಲಿ ಕೇಬಲ್ TV ಬೆಳೀತಾ ಇರುತ್ತೆ. ಆಗ ಅದರ ಬೆಲೆ ಹೆಚ್ಚಾಗಿರುತ್ತೆ. ಹಾಗಾಗಿ ವಿಡಿಯೋಕಾನ್ DTH ಹೆಚ್ಚು ಸೇಲ್ ಆಗ್ತಾನೆ ಹೋಗ್ತವೆ. ವಿಡಿಯೋಕಾನ್ ಇದರ ಬೆಲೆ ಬೇರೆಯವರ ಕೇಬಲ್ ಸರ್ವಿಸ್ ಅವರದಕ್ಕಿಂತ ಕಡಿಮೆನೇ ಇಟ್ಟಿರ್ತಾರೆ. ಇದೇ ಆಪರ್ಚುನಿಟಿಯನ್ನು ಬಳಸಿಕೊಂಡು ವರ್ಷ 2009ರಲ್ಲಿ ವಿಡಿಯೋಕಾನ್ DTH ಸರ್ವಿಸ್ ಲಾಂಚ್ ಮಾಡ್ತಾರೆ. ಸೆಟಪ್ ಬಾಕ್ಸನ್ನು ಇವರೇ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಇವರೇ ತಯಾರಿಸಿದ್ದರಿಂದ ಖರ್ಚು ಕಡಿಮೆ ಬರುತ್ತೆ. ಆಗ ಭಾರತದಲ್ಲಿ 4K ಅಲ್ಟ್ರಾ HD ಸರ್ವಿಸ್ ಕೊಡೋರು ಇವರೇ ಮೊದಲಾಗಿರ್ತಾರೆ. ಇದೇ ಮೊದಲ ಕಂಪನಿ ಕೂಡ ಆಗಿರುತ್ತೆ. ಜೊತೆಗೆ ಮಲ್ಟಿಪಲ್ ಚಾನಲ್ ಪ್ಯಾಕ್ಸನ್ನು ಕೊಡ್ತಾರೆ. ರಿಜಿನಲ್ ಕಂಟೆಂಟನ್ನು ಆಪ್ಷನನ್ನು ನೀಡ್ತಾರೆ. ಎಲ್ಲ ರೀತಿಯ ಪಬ್ಲಿಕ್ ಜನರನ್ನು ಟಾರ್ಗೆಟ್ನ ಮಾಡ್ಕೊಳ್ತಾರೆ. ಇವರ ಈ ಸ್ಟ್ರಾಟಜಿಯಿಂದ ವರ್ಷ 2015ರ ಹೊತ್ತಿಗೆ ವಿಡಿಯೋಕಾನ್ DTH ಗಟ್ಟಿಯಾದ ನೆಲೆಯನ್ನು ಹಿಡ್ಕೊಂಡಿರುತ್ತೆ. ಇವರ ಗ್ರಾಹಕರು 30 ಮಿಲಿಯನ್ ತನಕ ಬೆಳೆದಿರ್ತಾರೆ. ನೋಡ್ತಾನೆ ಭಾರತದಲ್ಲಿ ಟಾಪ್ 5 ಆಪರೇಟರ್ಸ್ರಲ್ಲಿ ಇವರು ಒಬ್ಬರಾಗಿರ್ತಾರೆ. ಆದರೆ ವೇಣುಗೋಪಾಲ್ ಅವರು ಅಲ್ಲಿಗೆ ನಿಂತ್ಕೊಳ್ಳಿಲ್ಲ. ವರ್ಷ 2010-11ರ ಸಮಯದಲ್ಲಿ ರಿಟೇಲ್ ಇಂಡಸ್ಟ್ರಿಗೆ ಬರ್ತಾರೆ. ಆಗ ರಿಲಯನ್ಸ್ ರಿಟೇಲ್, ಕ್ರೋಮಾ, ಬಿಗ್ ಬಜಾರ್ ಅಂತಹ ಬ್ರ್ಯಾಂಡ್ ಮಾರ್ಕೆಟ್ ಮಾಡ್ತಾ ಇದ್ವು. ಈ ಟ್ರೆಂಡನ್ನು ನೋಡಿ ವಿಡಿಯೋಕಾನ್ ಅವರು ಎಲೆಕ್ಟ್ರಾನಿಕ್ಸ್ ರಿಟೇಲ್ ಲಾಂಚ್ ಮಾಡೋದಕ್ಕೆ ಮುಂದಾಗ್ತಾರೆ. ಇವರು ರಿಟೇಲ್ಗೆ ಹೆಸರಿಡ್ತಾರೆ. ನೆಕ್ಸ್ಟ್ ಅಂತ ಹೆಸರಿಡ್ತಾರೆ. ರಿಟೇಲ್ ಜೊತೆಗೆ ಭಾರತದಲ್ಲಿ 500ಕ್ಕಿಂತ ಹೆಚ್ಚು ಸ್ಟೋರ್ಸ್ನ ಓಪನ್ ಮಾಡ್ತಾರೆ. TV, ರೆಫ್ರಿಜರೇಟರ್, ಮೊಬೈಲ್, ಲ್ಯಾಪ್ಟಾಪ್ಗಳನ್ನು ಇಡ್ತಾರೆ. ಹಾಗೆ ಭಾರತದಲ್ಲಿ ಎಲ್ಲ ಕಡೆ ನಿಧಾನವಾಗಿ ಕವರ್ ಮಾಡ್ತಾ ಇರ್ತಾರೆ. ನೋಡ್ತಾ ಭಾರತದಲ್ಲಿ ಎಲ್ಲ ಕಡೆಯಲ್ಲೂ ವಿಡಿಯೋಕಾನ್ ಹೆಸರಾಗುತ್ತೆ. ಶಾರುಖ್ ಖಾನ್ ಅವರಿಂದ ಆ್ಯಡ್ಸನ್ನು ಇವರು ಮಾಡಿಸ್ತಾರೆ. IPL ಟೀಮ್ಗೂ ಕೂಡ ಸ್ಪಾನ್ಸರ್ನ ಮಾಡ್ತಾರೆ. ಎಲ್ಲವೂ ಚೆನ್ನಾಗೇ ನಡೀತಾ ಇರುತ್ತೆ. ಆದರೆ ವಿಡಿಯೋಕಾನ್ ಕೋಟಿಗಟ್ಟಲೆ ನಡೆಯುವ ಈ ಬಿಸ್ನೆಸ್ ಡೌನ್ ಆಗ್ತಾ ಹೋಗುತ್ತೆ. ವಿಡಿಯೋಕಾನ್ ಬಂದ್ ಮಾಡೋ ಹಂತಕ್ಕೆ ಇವರು ಬಂದುಬಿಡ್ತಾರೆ. ಇಲ್ಲಿಗೆ ಬಂದು ತಲುಪಿಬಿಡುತ್ತೆ. ಇಷ್ಟು ದೊಡ್ಡ ಸಾಮ್ರಾಜ್ಯ ಹೇಗೆ ಮುಚ್ಚೋ ಹಂತಕ್ಕೆ ಬಂತು ಅಂತ ತಿಳಿದುಕೊಳ್ಳೋಣ. ಆಯಿಲ್ ಮತ್ತು ಗ್ಯಾಸ್ ಸೆಕ್ಟರ್ನಲ್ಲಿ ವರ್ಷ 2008ರಿಂದ 2011ರ ಮಧ್ಯದಲ್ಲಿ ವಿಡಿಯೋಕಾನ್ ಆಯಿಲ್ ಎಕ್ಸ್ಪ್ಲೋರೇಷನ್ ಅಂದರೆ ಪರಿಶೋಧನೆಯಲ್ಲಿ ಬಹಳಷ್ಟು ದುಡ್ಡನ್ನು ಇವರು ಇನ್ವೆಸ್ಟ್ ಮಾಡಿರ್ತಾರೆ. ಯಾಕಂದರೆ ಇನ್ವೆಸ್ಟ್ ಮಾಡಿರುವ ಹಣ ಮುಂದಿನ ದಿನಗಳಲ್ಲಿ ನಮಗೆ ರಿಟರ್ನ್ ಆಗುತ್ತೆ ಅನ್ನುವ ನಂಬಿಕೆಯಿಂದ. ಆದರೆ ಎಲ್ಲ ಉಲ್ಟಾನೇ ಹೊಡೆಯುತ್ತೆ. 3-4 ವರ್ಷದ ಒಳಗೆ ಕ್ರೂಡ್ ಆಯಿಲ್ $100ರಿಂದ $30ಗೆ ಇಳಿದಿರುತ್ತೆ ಪ್ರತಿ ಬ್ಯಾರೆಲ್ಗೆ. ಇದರಿಂದ ವಿಡಿಯೋಕಾನ್ ಬಿಸ್ನೆಸ್ ಇಲ್ಲಿ ಎದ್ದೇಳುವುದಕ್ಕೆ ಆಗೋದಿಲ್ಲ. ಆಯಿಲ್ ಮತ್ತು ಗ್ಯಾಸ್ ಸೆಕ್ಟರ್ನಲ್ಲಿ ಬಿಸ್ನೆಸ್ಸಲ್ಲಿ ಇವರು 22,000 ಕೋಟಿ ರೂಪಾಯಿಯನ್ನು ಸಾಲ ಮಾಡಿರ್ತಾರೆ. ಸಾಲವನ್ನು ತೀರಿಸೋದಕ್ಕೂ ಆಗುವುದಿಲ್ಲ. ಕಂಪನಿಗೆ ಕಷ್ಟ ಆಗ್ತಾ ಹೋಗುತ್ತೆ. ಇದರಿಂದ ಅವರು SBI ಮತ್ತು ICICI ಮತ್ತು ಬೇರೆ ಫೈನಾನ್ಸ್ ಕಂಪನಿಗಳಿಂದ ಅವರು ಹಣವನ್ನು ತೆಗೆದುಕೊಂಡಿರ್ತಾರೆ, ಲೋನನ್ನು ತೆಗೆದುಕೊಂಡಿರ್ತಾರೆ. ನಂತರ ಲೋನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಅಂತ ಅವರು ಘೋಷಣೆ ಮಾಡಿಬಿಡ್ತಾರೆ. ವರ್ಷ 2019ರ ಹೊತ್ತಿಗೆ ಈ ಕಂಪನಿ ಮುಚ್ಚುತ್ತದೆ. ಇದರ ನಂತರ ಟೆಲಿಕಾಂ ಸೆಕ್ಟರ್ ವರ್ಷ 2008ರಲ್ಲಿ ಕಡಿಮೆ ಬೆಲೆಗೆ ಲೈಸೆನ್ಸ್ ಸಿಕ್ಕಿರುತ್ತೆ ಅಂತ CBI ಎನ್ಕ್ವೈರಿ ನಂತರ ಗೊತ್ತಾಗುತ್ತೆ.
ಇದೊಂದು ದೊಡ್ಡ ಸ್ಕ್ಯಾಮ್ ಅಂತ ಟೆಲಿಕಾಂ ಸೆಕ್ಟರ್ನಲ್ಲಿ ಯಾವುದೇ ರೀತಿಯ ಹರಾಜು ಇರಲಿಲ್ಲಾಗಿತ್ತು. ಮೊದಲಿಗೆ ದೊಡ್ಡ ವ್ಯಕ್ತಿಗಳಿಗೆ ಲೈಸೆನ್ಸನ್ನು ಕೊಟ್ಟಿದ್ರು ಅಂತ ಈ ಸ್ಕ್ಯಾಮ್ ಬಗ್ಗೆ ಗೊತ್ತಾದಾಗ ಸುಪ್ರೀಂ ಕೋರ್ಟ್ ಈ ಕಂಪನಿಯ ಜೊತೆಗೆ 121 ಕಂಪನಿಯ ಲೈಸೆನ್ಸನ್ನು ಕೂಡ ಕ್ಯಾನ್ಸಲ್ ಮಾಡಿಬಿಡುತ್ತೆ. ಇದರಲ್ಲಿ ಏರ್ಸೆಲ್ ಕೂಡ ಇತ್ತು. ಆಗ ಈ ಕಂಪನಿಯವರಿಗೆ ಲೈಸೆನ್ಸಿಗಾಗಿ ಕೊಟ್ಟ ಹಣವೂ ಹೋಗುತ್ತೆ, ಜೊತೆಗೆ ಲೈಸೆನ್ಸು ಹೋಗುತ್ತೆ. ಮತ್ತೆ ಲೈಸೆನ್ಸನ್ನು ತೆಗೆದುಕೊಳ್ಬೇಕು ಅಂತ ಅಂದರೆ ಅವರ ಹತ್ರ ಹಣನೂ ಇರಲ್ಲ, ದುಡ್ಡು ಇರಲ್ಲ. ಉಳಿದಿರುವಂತಹ ಬಿಸ್ನೆಸ್ಸನ್ನು ಏರ್ಟೆಲ್ಗೆ ಮಾರ್ತಾರೆ. DTH ಸೆಕ್ಟರ್ ಆರಂಭದಲ್ಲಿ DTH ಒಳ್ಳೆಯ ಪರ್ಫಾರ್ಮೆನ್ಸ್ ಇರುತ್ತೆ, ಜನರಿಗೂ ಹತ್ತಿರ ಆಗಿರುತ್ತೆ. ಹಾಗೆ ನಿಧಾನವಾಗಿ ಟಾಟಾ ಸ್ಕೈ ಮತ್ತು ಡಿಶ್ TV ಅವರು ಮಾರ್ಕೆಟ್ಗೆ ಎಂಟ್ರಿ ಆಗ್ತಾರೆ. ಇವರ ಬೆಲೆ ಮತ್ತು ಸರ್ವಿಸ್ ಕೂಡ ವಿಡಿಯೋಕಾನ್ಗಿಂತ ಬೆಟರ್ ಆಗಿದ್ದರಿಂದ ಇದೇ ಕಾರಣದಿಂದ ಜನರು ಟಾಟಾ ಸ್ಕೈ ಮತ್ತು ಡಿಶ್ TVಯ ಮೇಲೆ ಶಿಫ್ಟ್ ಆಗ್ತಾರೆ. ಇದಲ್ಲದೆ ವರ್ಷ 2016ರಲ್ಲಿ ಇಂಟರ್ನೆಟ್ ಯೂಸ್ ಮಾಡುವವರ ಸಂಖ್ಯೆ ಹೆಚ್ಚಾಗುತ್ತಾ ಹೋಗುತ್ತೆ. ಇದರಿಂದ DTH ಕಸ್ಟಮರ್ ಕಡಿಮೆ ಆಗ್ತಾ ಹೋಗ್ತಾರೆ. ಬಿಸ್ನೆಸ್ನಲ್ಲಿ ಲಾಭನೇ ಆಗ್ತಾ ಇರಲ್ಲ. ಇದರಿಂದ ವರ್ಷ 2018ರಲ್ಲಿ ವಿಡಿಯೋಕಾನ್ DTH ಡಿಶ್ TV ಮರ್ಜ್ ಆಗುತ್ತೆ. ಎರಡೂ TV ಸೇರಿಕೊಳ್ಳುತ್ತೆ, DTH ಮತ್ತು ಡಿಶ್ TV. ರಿಟೇಲ್ ಸ್ಟೋರ್ಸನ್ನು ಇದು ಬಿಸ್ನೆಸ್ ನಡೆಸ್ಕೊಂಡು ಹೋಗ್ತಾ ಇರುತ್ತೆ. ಅಮೆಜಾನ್ ಮತ್ತು ಫ್ಲಿಪ್ಕಾರ್ಟ್ ಬಂದ ನಂತರ ಈ ಬಿಸ್ನೆಸ್ ಕೂಡ ಡೌನ್ ಆಗುತ್ತೆ. ಕನ್ಸ್ಯೂಮರ್ ಎಲೆಕ್ಟ್ರಾನಿಕ್ಸ್ನಲ್ಲಿ ಏನಾಗಿದೆ ಅಂತ ನೋಡೋದಾದರೆ ವರ್ಷ 2005ರ ನಂತರ ಭಾರತದ ಎಲೆಕ್ಟ್ರಾನಿಕ್ಸ್ ಮಾರ್ಕೆಟ್ನಲ್ಲಿ ಕೊರಿಯಾ ಮತ್ತು ಜಪಾನೀಸ್ ಬ್ರ್ಯಾಂಡ್ಗಳು ಎಂಟ್ರಿ ಆಗ್ತವೆ. ಸ್ಯಾಮ್ಸಂಗ್ ಮತ್ತು LG ಅಂತಹ ಹೊಸ ಹೊಸ ಪ್ರಾಡಕ್ಟ್ಗಳು ಲಾಂಚ್ ಮಾಡ್ತಾನೆ ಇರ್ತಾರೆ. ಇನ್ವರ್ಟರ್, AC, ವಾಷಿಂಗ್ ಮಷಿನ್ ಈ ಥರ ಹೊಸ ಹೊಸ ಪ್ರಾಡಕ್ಟ್ಗಳನ್ನ ಲಾಂಚ್ ಮಾಡ್ತಾರೆ. ವಿಡಿಯೋಕಾನ್ ಆರಂಭದಿಂದ ನಡೆದುಕೊಂಡು ಬಂದ ದಾರಿಯಲ್ಲೇ ಇತ್ತು. ಕಸ್ಟಮರ್ಸು ಮಾಡರ್ನ್ ಆಗಿ ಮತ್ತು ಹೊಸದಾಗಿ ಬಂದಂತಹ ಮಷಿನ್ಗಳ ಬಗ್ಗೆ ಕುತೂಹಲ ಇದ್ದಿದ್ದರಿಂದ ಅವರು ಅಲ್ಲಿಗೆ ಶಿಫ್ಟ್ ಆಗ್ತಾ ಹೋಗ್ತಾರೆ. ವರ್ಷ 2010ರಲ್ಲಿ LCD ಮತ್ತು LED TVಗಳ ಡಿಮಾಂಡು ಹೆಚ್ಚಾಗುತ್ತಾ ಹೋಗ್ತವೆ. ಆ ಸಮಯದಿಂದ ಡೂಮ್ TVಗಳ ಸಂಖ್ಯೆ ಕಡಿಮೆ ಆಗ್ತಾ ಹೋಗ್ತವೆ. ಸ್ಯಾಮ್ಸಂಗ್ ಮತ್ತು ಸೋನಿ ಬ್ರ್ಯಾಂಡ್ LCD TVಗಳನ್ನು ಲಾಂಚ್ ಮಾಡ್ತಾ ಇದ್ದು, ಅದು ಕೂಡ ಎಫೋರ್ಡೆಬಲ್ ಅಂದರೆ ಕೈಗೆಟುಕುವ ದರದಲ್ಲಿ ಕೊಡ್ತಾಯಿದ್ರು. ಆದರೆ ವಿಡಿಯೋಕಾನ್ ಸಮಯಕ್ಕೆ ತಕ್ಕ ಹಾಗೆ ಇದನ್ನೆಲ್ಲ ಮಾಡಲಿಕ್ಕೆ ಆಗಲಿಲ್ಲ. ಹೀಗೆ ಇವರ ಪ್ರಾಡಕ್ಟ್ಗಳು ಹಿಂದೆನೇ ಉಳಿತವೆ. ಜನರು ಖರೀದಿ ಮಾಡುವವರ ಸಂಖ್ಯೆ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ವರ್ಷ 2019ರ ಹೊತ್ತಿಗೆ TV, ರೆಫ್ರಿಜರೇಟರ್, ವಾಷಿಂಗ್ ಮಷಿನ್ ಕಂಪನಿಗಳು ಬಂದಾಗ್ತಾ ಹೋಗ್ತವೆ. ಅಂತಿಮವಾಗಿ 2021ರಲ್ಲಿ ವೇದಾಂತ ಗ್ರೂಪ್ ಅವರು 2962 ಕೋಟಿಗೆ ತೆಗೆದುಕೊಳ್ತಾರೆ. ಈಗಲೂ ಕೂಡ ವಿಡಿಯೋಕಾನ್ ಪ್ರಾಡಕ್ಟ್ಗಳು ಇದ್ದಾವೆ, ಆದರೆ ಕಡಿಮೆ. ಇದಾಗಿತ್ತು ಗೆಳೆಯರೆ ವಿಡಿಯೋಕಾನ್ ಕಂಪನಿಯ ಸ್ಟೋರಿ. ನಮಸ್ಕಾರ.